ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತಾ. ಶಿಷ್ಯನು ತನ್ನ ಆರಾಧ್ಯ ದೈವನಲ್ಲಿ ಇಟ್ಟಿರುವ ಭಕ್ತಿಯನ್ನು ಪರಮಾತ್ಮ ಸ್ವರೂಪರಾದ ಶ್ರೀ ಗುರುಗಳಲ್ಲಿಯೂ ಇಟ್ಟಿರಬೇಕು. ಶ್ಲೋಕ 19. ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯ ಏತೆ ಕಥಿತಾಃ ಹಿ ಅರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಅನುವಾದ: ಯಾರಿಗೆ ತನ್ನ ಇಷ್ಟದೇವರಲ್ಲಿ ಹೇಗೆ ಅಪರಿಮಿತ ಭಕ್ತಿ ಇರುವುದೋ ಹಾಗೆ ಪರಮಾತ್ಮ ಸ್ವರೂಪರಾದ ಶ್ರೀ ಗುರುವಿನಲ್ಲಿ ಪರಮ ಭಕ್ತಿ ಇರುವುದೋ ಅಂತಹ ಭಕ್ತ ಮಹಾಶಯನಿಗೆ ಈ ಗುರುಗೀತೆಯನ್ನು ಹೇಳತಕ್ಕದ್ದು. ಇದರ ಭಾವ ಖಂಡಿತವಾಗಿಯೂ ಸ್ಪಷ್ಟವಾಗುವುದು. ಭಾವಾರ್ಥ: ಯಾರ ಹೃದಯದಲ್ಲಿ ಭಗವಂತ ಮತ್ತು ಪರಮಗುರು ಇಬ್ಬರಲ್ಲೂ ಸಂಪೂರ್ಣ ನಂಬಿಕೆ ಇರುವುದೋ ಅಂತಹ ಭಕ್ತ ಮಹಾಶಯನಿಗೆ ವೇದಾಂತ ಜ್ಞಾನದ ತಾತ್ಪರ್ಯ ತಾನಾಗಿಯೇ ಹೊರಹೊಮ್ಮುತ್ತದೆ ಮತ್ತು ಸ್ಥಿರವಾಗಿ ಪ್ರಕಾಶಿಸುತ್ತದೆ. ಶ್ರೀ ಗುರುವು ಕೇಳದೆ ಭಕ್ತನ ಸೂಕ್ತವಾದ ಇಷ್ಟಾರ್ಥವನ್ನು ಈಡೇರಿಸುವರು. ಶ್ರೀ ಗುರುವಿನ ಕೃಪೆಯಿಂದ ಅರಿತ ಜ್ಞಾನ ಆಚರಣೆಗೆ ತಂದು ಸಚ್ಚಿದಾನಂದವನ್ನು ಅನುಭವಿಸಲು ಸಾಧ್ಯವಾಗುವುದು. ಈ ಶ್ಲೋಕದ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಒಂದು ಅಕ್ಷರ ಬಿಡದೆ ಯಥಾವತ್ತಾಗಿದೆ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ: ದೇಹದಲ್ಲಿ ಅಂತರ್ಯಾಮಿಯಾಗಿರುವ ಅಂತರಾತ್ಮನು ಅರಿವಿಗೆ ಬರುವುದೇ ಮಹಾದುರ್ಲಭ. ಮಹಾನ್ ಸಾಧಕರಿಗೆ, ಶಿವನುಲುಮೆಯನ್ನು ಪಡೆದವರಿಗೆ, ಜನ್ಮ ಜನ್ಮಾಂತರ ಪುಣ್ಯ ಜೀವಿಗಳಿಗೆ ಮಾತ್ರ ಸಾಧ್ಯ. ಅಂಥವರನ್ನು ಕಂಡುಕೊಳ್ಳುವುದೇ ಬಹು ಕಷ್ಟ. ಕಂಡುಕೊಂಡರಂತೂ ಅವರ ಜನ್ಮವೇ ಪರಮ ಪಾವನ. ಅವರನ್ನು ಸೇವಿಸಿ, ಪೂಜಿಸಿ, ಧ್ಯಾನಿಸಿ, ಆರಾಧಿಸಿ, ಅನುಸರಿಸಿ ಅವರ ಅನುಗ್ರಹವನ್ನು ಪಡೆದು ಈ ಜನ್ಮದಲ್ಲಿಯೇ ಕೃತಾರ್ಥರಾಗುತ್ತಾರೆ. ಸೇವೆಯೇ ನಿಜವಾದ ಕರ್ಮ. ದೈವ ಕಾರ್ಯ, ಗುರು ಕಾರ್ಯಗಳಿಂದ ಮಾತ್ರ ಬಂಧಮುಕ್ತರಾಗಬಹುದು, ಆನಂದವನ್ನು ಹೊಂದಬಹುದು. ಉಳಿದಂತೆ ಸಂಸಾರಕ್ಕಾಗಿ ಮಾಡುವ ಕರ್ಮದಿಂದ ಕ್ಷಣ ಕ್ಷಣಕ್ಕೂ ಆತಂಕ, ಭಯ, ದುಃಖವೇ. ಅದು ಬಂಧನವನ್ನುಂಟು ಮಾಡುವಂಥದ್ದು. ಆದರೆ ಗುರು ಸೇವೆಯಿಂದ ಬಂಧನವಿಲ್ಲ, ದುಃಖವಿಲ್ಲ, ಅಲ್ಲಿ ಆನಂದ ಮಾತ್ರ. ಆದ್ದರಿಂದ ಗುರುವಿಗೆ ದಾಸನಾಗಿ, ದೀನನಾಗಿ ಬಾಳು. ಗುರು ಸೇವೆಗಾಗಿ ಅತಿ ಮಾನವನಂತೆ ಶ್ರಮಿಸು. ನಿನ್ನ ಬಾಳು ಸಾರ್ಥಕವಾಗುವುದು. ಶಿವಾನುಗ್ರಹ, ಪುಟ 302.